ಇವತ್ ನಾನು ರೋಸ್ಟ್ ಮಾಡಕತ್ತೀನಿ ಮಲ್ಲಿಕಾರ್ಜುನ್ ಮುತ್ಯಾನ. ಅಣ್ಣ ಇತ್ತೀಚೆಗೆ ಒಂದ್ ಸಣ್ಣ ಹುಡುಗಿನ ಎತ್ಕೊಂಡು ಮುದ್ದಾಡ್ರಿ ಅಂತ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗತೈತಿ. ಒಂದು ಚಿಕ್ಕ ಹುಡುಗಿನ ಮುದ್ದಾಡೋ ತರ ಅಣ್ಣ ಈ ವಿಡಿಯೋದಾಗ ಹುಡುಗಿನ ಮುದ್ದಾಡಿದ್ರು ಕೂಡ ಜನರಿಗೆ ಅದು ನಾರ್ಮಲ್ ಅಂತ ಅನಿಸ್ತಿಲ್ಲ. ಆಕ್ಚುಲಿ ಆ ವಿಡಿಯೋದಾಗ ಆ ಹುಡುಗಿದು ಪೇರೆಂಟ್ಸ್ ಗಳು ಇದ್ರು. ಆಮೇಲೆ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಟೈಮ್ ನಾಗ ತಕೊಂಡ್ರೆ ಅಂತ ವಿಡಿಯೋ ಇದು. ಸೊ ಈ ಮಲ್ಲಿಕಾರ್ಜುನ್ ಮುತ್ಯ ಬಗ್ಗೆ ನಾವ್ ಹೇಳ್ಬೇಕಂದ್ರ ಅಣ್ಣನ್ನ ಉತ್ತರ ಕರ್ನಾಟಕದ ನಡೆದಾಡುವ ದೇವರು ಅಂತ ಕರೀತಾರ. ನೋ ಕಾಮೆಂಟ್ಸ್. ಬಟ್ ಅಣ್ಣ ನಡೆಯೋದೊಂದ್ ಬಿಟ್ಟು ಇನ್ ಮಿಕ್ಕಿದ್ ಎಲ್ಲದನ್ನು ಮಾಡ್ತಾನ. ನೋಡ್ರಿ ಗ್ಯಾಸ್ ಮ್ಯಾಗ ಹಾಲಿಟ್ಟು ಮರ್ತಾಗ ಜನರು ಯಾವ ತರ ಓಡಕಾರೋ ಹಂಗ್ ಓಡಕತಾನ ಅಣ್ಣ. ನನಗನ್ಸ ಮಟ್ಟಿಗೆ ಅಣ್ಣಗ ಮುಂಚೆಯಿಂದನು ಉಸೇನ್ ಬೋಲ್ಟ್ ತರ ಒಂದು ಅಥ್ಲೀಟ್ ಆಗ್ಬೇಕಂತ ಆಸೆ ಇತ್ತು ಅನ್ಸತಿ. ಯಾಕಂದ್ರ ಅಣ್ಣ ಎನಿ ಟೈಮ್ ಓಡ್ತಾನ ಇರ್ತಾನ. ಇಷ್ಟೊಂದು ಸ್ಪೀಡ್ ಆಗಿ ಇವ್ನು ಎಲ್ಲಿಗೆ ಓಡ್ತಾನ ಅಂತ ಇವತ್ತಿನ ತನಕ ಅರ್ಥ ಆಗಿಲ್ಲ ನನಗೆ. ಆಮೇಲೆ ಅಣ್ಣಗ ಇನ್ಸ್ಟಾಗ್ರಾಮ್ ತುಂಬಾ ಫ್ಯಾನ್ ಪೇಜಸ್ ಅದಾವು. ನಮ್ ದೇಶ ನಾವು ಕೊಟ್ಟಿರೋ ದೇಶ ಇದು. ಇನ್ನು ಅಣ್ಣನ್ ಮೂಡ್ ಸ್ವಿಂಗ್ಸ್ ಬಗ್ಗೆ ನಾನು ಹೇಳಕ ಹೋಗಲ್ಲ. ಯಾಕಂದ್ರೆ ಫಸ್ಟಿಗೆ ಇವನ ವಿಡಿಯೋ ಮಾಡ್ಬೇಡ್ರಿ ಅಂತ ಹೇಳ್ತಾನ. ಈ ಡೈಲಾಗ್ ನ ಹೇಳಿ ನೆಕ್ಸ್ಟ್ ಮಿನಿಟ್ ವಿಡಿಯೋ ಮಾಡ್ರಿ ಅಂತಾನ. ಆಮೇಲೆ ಇವ್ನು ಎಲ್ಲಿಗೆ ಹೋದ್ರು ಇವ್ನ ಹಿಂದ್ಗಡೆ 10-20 ಹುಡ್ರು ಇದ್ದ ಇರ್ತಾರ. ನಿರುದ್ಯೋಗದ ಪ್ರಾಬ್ಲಮ್ ಬಾಳನೇ ಐತಿ ನಮ್ ದೇಶದಾಗ. ಆಮೇಲೆ ನಮ್ಮ ಅಣ್ಣ ಎಷ್ಟ್ರ ಮಟ್ಟಿಗೆ ಒಳ್ಳೆನಂದ್ರ ಯಾರದ್ರ ಬೈಕ್ ಕೆಟ್ಟದ್ರ ದಬ್ಬಾಕ ಹೆಲ್ಪ್ ಬೇರೆ ಮಾಡ್ತಾನ. ಇನ್ನು ರಿಬ್ಬನ್ ಕಟ್ಟಿಂಗ್ ಪ್ರೋಗ್ರಾಮ್ ಇತ್ತಂದ್ರ ಎಲ್ರು ಫಸ್ಟ್ ಕರೆಯದ ನಮ್ಮ ಮಲ್ಲಿಕಾರ್ಜುನ್ ಮುತ್ಯಾನ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ. ಅಣ್ಣ ನೀನ್ ಆರಾಮಾಗೆ ನಡ್ಕೊಂಡ್ ಬರ್ಬೋದಿತ್ತು. ಲೇಟ್ ಆಗಿ ಬಂದಿದ್ರ ಈ ರಿಬ್ಬನ್ ಆಟೋಮೆಟಿಕ್ ಆಗಿ ಕಟ್ ಹಾಕೋದಿಲ್ಲ. ಆಮೇಲೆ ಈ ತರ ಜಿಂಕಿ ಜಿಗ್ದಂಗ್ ಜಿಗಿತಿಯಲ್ಲ, ಮಿಸ್ ಆಗಿ ಕೆಳಗ್ ಬಿದ್ರೆ ಏನ್ ಗತಿ? ನೀವ ಹೇಳ್ರಪ್ಪ, ಪ್ರಪಂಚದಾಗಿರ ಯಾ ಸ್ವಾಮೀಜಿ ಕೇಕ್ ಕಟ್ ಮಾಡ್ತಾನ ಅಂತ? ಹೋಗ್ಲಿ ಕೇಕ್ ನ ಬಿಟ್ಟಾಕ್ರಿ, ಯಾ ಸ್ವಾಮೀಜಿ ಈ ತರ ಬರೀ ಒಂದ ಕಾಲಿಲೆ ಬೈಕ್ ನ ತಿರುಗಿಸ್ತಾನ ಅಂತ ಹೇಳ್ರಿ. ಇನ್ನು ಇವ್ನ ಫ್ಯಾನ್ಸ್ ಗಳು ಮಾಡೋ ಅಂತ ರೀಲ್ಸ್ ನ ನೋಡಂ ಬರ್ರಿ. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ, ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಅಂತೆ. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ. ಇವ್ನ ಎಂತೆಂತ ಕಾರಣ ಅಡ್ಡಾಡ್ತಾನಂತ ನೋಡಿರ ನೀವು? ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ದಾಸಪ್ಪನ್ ಗಂಟೆ. ನಮ್ಮ ಅಣ್ಣಂದು ಇನ್ನೊಂದು ಸ್ಪೆಷಾಲಿಟಿ ಏನಂದ್ರ ವಿಡಿಯೋ ಕಾಲ್ ನಾಗ ಆಶೀರ್ವಾದ ಮಾಡ್ತಾನ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ ಅಂತಾನ. ಬೆಂಗಳೂರಿಂದ ಯಾರ ಈ ವಿಡಿಯೋ ನೋಡ್ತಿದ್ರ ವಿಡಿಯೋ ಕಾಲ್ ನ ಮಾಡಿ ಆಶೀರ್ವಾದ ತಗೊಳ್ರಿ ಅಣ್ಣನ್ ತಗ. ಈಗಿನ ಟೀನೇಜ್ ದಾಟ್ರೆ ಅಣ್ಣಗ ಜನರು ಅಪ್ಪಾಜಿ ಅಂತ ಕರೀತಾರ. ಆಮೇಲೆ ಈ ವಿಡಿಯೋನ ನೋಡ್ರಿ, ನಮ್ಮ ದೇವರು ಅಂತೆ. ದೇವರಿರುವುದಾದರೆ ಇಲ್ಲಿ ಪ್ರೀತಿ ಇರುವುದೋ? ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಅಂಕಲ್ಗಳು ಮತ್ತೆ ತಾತಗಳು ಇವನ್ ಕಾಲಿಗೆ ಬಿದ್ದು ಬಿದ್ದು ಆಶೀರ್ವಾದ ತಗೊಳಕತ್ತಾರ. ಹಾರಿಬಲ್ ಪೀಪಲ್. ನೀವು ಒಪ್ಕೇಳ್ರಿ ಬಿಡ್ರಿ, ಅಣ್ಣ ಲಿಟ್ರಲಿ ಪೊಲೀಸ್ ಜೀಪ್ ನ ಓಡಿಸ್ಕೊಂಡ್ ಹೋಗಿರ ಅಂತ ವಿಡಿಯೋ ಸಿಕ್ತು ನನ್ ಕೈಗೆ. ಆಕ್ಚುಲಿ ಪೊಲೀಸ್ ಅಲ್ಲದ ವ್ಯಕ್ತಿ ಪೊಲೀಸ್ ಜೀಪ್ ನ ಒಡೆಯಂಗ ಇಲ್ಲ, ಇದು ಇಲ್ಲಿಗಲ್ ನಮ್ ದೇಶದಾಗ. ಇನ್ನು ಈ ವಿಡಿಯೋನ ನೋಡ್ರಿ, ಅಣ್ಣ ಅಕ್ಕಗ ನಿಧಾನಕ್ಕೆ ಕಪಾಳ ಕೊಡಕತ್ತಾನ. ಮೋಸ್ಟ್ಲಿ ಆಶೀರ್ವಾದ ಮಾಡೋ ಹೊಸ ಸ್ಟೈಲ್ ಇರಾಕಿದು. ಅಣ್ಣ ಭಕ್ತರು ಮನೆಗೆ ಹೋದಾಗ ಊಟ ಮಾಡ್ತಾನೋ ಇಲ್ಲ ಗೊತ್ತಿಲ್ಲ, ಬಟ್ ವಿಡಿಯೋ ನಂತರ ಪಕ್ಕ ಮಾಡ್ತಾನ. ಆಗಿನ ಕಾಲದ ಸ್ವಾಮಿಗಳು ಪಾಪ ಮಾಡ್ದರಿಗೆ ಹೊಡೆಯಾರು, ಈಗಿನ ಕಾಲದ ಸ್ವಾಮಿಗಳು ಸಿಳ್ಳಿ ಹೊಡಿತಾರ. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಅಣ್ಣನ್ ತರ ಅವ್ನ್ ಫ್ಯಾನ್ಸ್ ಗಳು ಬಹಳ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಾರ. ಅದಕ್ಕ ಇವನನ್ನ JCP ಮ್ಯಾಗ್ ಎಚ್ಬಿಟ್ರು. ಇನ್ನು ಅಣ್ಣ ಸ್ಲೋ ಮೋಷನ್ ಆಗಿ ನಡ್ಕೊಂಡ್ ಬರೋಂತ ವಿಡಿಯೋಸ್ ಗಳು ಇನ್ಸ್ಟಾಗ್ರಾಮ್ ತುಂಬಾ ಸಿಗ್ತಾವ್ ನಿಮಗೆ. ಜನ ಮರಳು ಇಲ್ಲ ಜಾತ್ರೆ ಮರಳು ಅನ್ನೋ ಮಾತನ್ನ ಯಾರ ಕರೆಕ್ಟ್ ಆಗಿ ಹೇಳ್ಯಾರ ನೋಡ್ರಿ. ಅಣ್ಣ ನೋಡಕ್ ಎಷ್ಟೊಂದ್ ಜನ ಬಂದಾರ ಇಲ್ಲಿ. ಇನ್ನು ಅಣ್ಣ ಫ್ಯಾನ್ಸ್ ನ ಕರ್ಕೊಂಡು ರೋಡ್ ತುಂಬಾ ರ್ಯಾಲಿ ಮಾಡಿದ್ರು, ಯಾರು ಹೇಳಂಗಿಲ್ಲ ಕೇಳಂಗಿಲ್ಲ. ಈ ವಿಡಿಯೋದಾಗ ಬರ್ದಾರ, ಜನರ ಮಧ್ಯೆ ಸಾಮಾನ್ಯ ಮನುಷ್ಯನಾಗಿ ಇರಲು ಬಯಸುವ ನಮ್ಮ ಅಪ್ಪಾಜಿಯ ದೊಡ್ಡ ಗುಣ. ಬಟ್ ನನ್ ಪ್ರಕಾರ ಇದನ್ನ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ ಗೆ ಅಪ್ಲೋಡ್ ಮಾಡಿರೋದು ಇನ್ನೂ ದೊಡ್ಡ ಗುಣ. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ಆಮೇಲೆ ಇದ್ಯಾ ತರ ಡ್ಯಾನ್ಸ್ ಅಂತ ನೀವೇ ಹೇಳ್ರಪ್ಪ ನನಗೆ. ಸೊ ಇಷ್ಟೆಲ್ಲ ಆಕ್ಟಿವಿಟೀಸ್ ಗಳನ್ನ ಮಾಡಿ ಸುಸ್ತಾದ್ಮ್ಯಾಗ ಅಣ್ಣ ಫ್ರೆಶ್ ಆಗೋಸ್ಕರ ಈಜಾಡ್ತಾನ. ಏನು ಬಗ್ಗ ಮಗ ಅಲ್ಲ, ನೀವು ಬೇಕಾದ್ ಕಿತ್ಕೊಳಕ್ ರೆಡಿ ಆಗ್ರಿ. ಅಣ್ಣನ್ ಭಕ್ತರು ತಮ್ಮ ಮನೆಗ ಫಂಕ್ಷನ್ ಇದ್ರೆ ಸಂಬಂಧಿಕರನ್ನ ಕರಿತಾರೋ ಬಿಡ್ತಾರೋ, ಬಟ್ ಮುತ್ಯಾನಂತರು ಪಕ್ಕ ಕರಿತಾರ. ಆಮೇಲೆ ನಮ್ಮ ಅಣ್ಣ ಜೀಪಿಗೆ ಸೈರನ್ ಬೇರೆ ಹಾಕ್ಸ್ಯಾನ.
ಆಕ್ಚುಲಿ ಈ ತರ ನಾರ್ಮಲ್ ಜನರು ಅವ್ರ ಜೀಪ್ ಗಳಿಗೆ ಸೈರನ್ ಹಾಕ್ಸಂಗಿಲ್ಲ, ಇದು ಸತಿಗೂ ಇಲ್ಲಿಗಲ್ಲು. ನಮ್ ಜನರದ್ದು ಮೈಂಡ್ ಸೆಟ್ ನೋಡಿ ನನಗೆ ಆಶ್ಚರ್ಯ ಆತು. ಯಾಕಂದ್ರೆ ದೇವಸ್ಥಾನದಾಗ ದೇವ್ರು ನೋಡಕ್ಕಿಂತ ಜಾಸ್ತಿ ಜನ ಇವನು ನೋಡಕ ಮುಕ್ಕರ್ಕೊಂಡಾರ. ಇಲ್ಲಿ ನೋಡ್ರಿ, ನಂಬಿಕೆ ಮತ್ತೆ ಮೂಢನಂಬಿಕೆ ನಡುವೆ ಒಂದು ಸಣ್ಣ ಲೈನ್ ಇರ್ತತಿ. ಆ ಲೈನ್ ನ ಕ್ರಾಸ್ ಮಾಡಿದಾಗ ನಮಗೆ ಈ ತರದ ಸೀನ್ಗಳು ನೋಡಕ್ ಸಿಗೋದು. ಜನರು ಎಷ್ಟ್ರ ಮಟ್ಟಿಗೆ ಮಬ್ಬದ್ರ ಅಂದ್ರ ಇವನು ಓಡಿದ್ರ ಇವನ್ ಹಿಂದೆ ಓಡಕ್ ಸ್ಟಾರ್ಟ್ ಮಾಡ್ತಾರ, ಇವನು ನಡೆಯಕರ ಇವನ್ ಹಿಂದೆ ನಡೆಯಕ್ ಸ್ಟಾರ್ಟ್ ಮಾಡ್ತಾರ. ಆಮೇಲೆ ಇಲ್ಲಿ ನೋಡ್ರಿ, ಹೂವಿನ ಮೇಲೆ ಇವನು ನಡ್ಸಕತ್ತಾರ. ಹೂವಿನ ಬಾನದಂತೆ ಯಾರಿಗೂ ಕಾಣದಂತೆ. ಬಟ್ ನನಗ್ ಖುಷಿ ಆಗಿದ್ದು ಅಣ್ಣ ಮಾಡಿದಂತ ಫಿಲಿಂ ಪ್ರಮೋಷನ್ ನೋಡಿ. ಈಗ ಕಾಣಂತ ಒಂದು ಚಾನ್ಸ್ ಸಿಕ್ಕದ ಪ್ರತಿಯೊಬ್ರು ಕೂಡ ಹುಲಿಬೇಟೆ 6ನೇ ತಾರೀಕು ಜನವರಿ 6ನೇ ತಾರೀಕು ರಿಲೀಸ್ ಆಗ್ತೈತಿ. ಅದ್ರಾಗ ನಾನು ಕೂಡ ಒಬ್ಬ ಅಭಿಮಾನಿಯಾಗಿ ಭಾಗವನ್ನು ಬರೋದಕ್ಕೆ ರೆಡಿ ಆಗಿದ್ದೀನಿ. ಈಗ ನೀವೇ ಹೇಳ್ರಪ್ಪ, ಸ್ವಾಮಿಗಳಿಗೂ ಮತ್ತೆ ಫಿಲಿಮ್ಸಿಗೂ ಏನ್ ಸಂಬಂಧ ಅಂತ. ತಾವು ತಗಂದಿರಂತ ಹೊಸ ಬೈಕ್ ನ ಫಸ್ಟ್ ಮುತ್ತೆ ರೈಡ್ ಮಾಡಿದ್ರನ ಫ್ಯಾನ್ಸಿಗೆ ಸಮಾಧಾನ. ಮನಿಗಳಿಗೆ ವಿಸಿಟ್ ಮಾಡಕರ ಓಡಿ ಓಡಿ ಸುಸ್ತಾದ್ಮ್ಯಾಗ ನಮ್ಮ ಅಣ್ಣ ಕ್ರಿಕೆಟು ಆಡ್ತಾನ. ನಾವ್ ಕ್ರಿಕೆಟ್ ಆಡಕರ ಯಾರ ಈ ತರ ಶಾರ್ಟ್ ಹೊಡೆದಿದ್ರ ಅವ್ರನ್ನ ಕಳಿಸ್ತಿದ್ವಿ ನಾವು ಬಾಲ್ ತಗೊಂಬರಕ. ಇನ್ ನಮಗ್ ಅರ್ಥ ಆಯ್ತು ಬಿಡೋಣ. ಅಣ್ಣ, ಈ ತರ ನಿದ್ದಿ ಮಾಡಾರನ ಹೊಡೆದು ಎದಾಳ್ಸಕತಿಯಲ್ಲ, ಒಳ್ಳೇದಾಗ್ತದ ನಿನಗೆ. 10K 20K ಫಾಲೋವರ್ಸ್ ಕಂಪ್ಲೀಟ್ ಆದ್ಮ್ಯಾಗ ಯೂಟ್ಯೂಬರ್ಸ್ ಗಳು ಮತ್ತೆ ಕಂಟೆಂಟ್ ಕ್ರಿಯೇಟರ್ಸ್ ಗಳು ಸೆಲೆಬ್ರೇಷನ್ ನ ಮಾಡ್ತಾರ. ಬಟ್ 20K ಫಾಲೋವರ್ಸ್ ಕಂಪ್ಲೀಟ್ ಆದಾಗ ಈ ತರ ಪೋಸ್ಟ್ ನ ಹಾಕಿ ಸೆಲೆಬ್ರೇಟ್ ಮಾಡೋ ಸ್ವಾಮೀಜಿನ ನೋಡಿರ ಯಾವತ್ತರ? ಬೈ ದ ವೇ, ಅಣ್ಣ ಜನರ ಪ್ರಾಬ್ಲಮ್ಸ್ ನ ಅರ್ಥ ಮಾಡ್ಕೊಂಡನೋ ಇಲ್ಲ ಗೊತ್ತಿಲ್ಲ, ಬಟ್ ಇನ್ಸ್ಟಾಗ್ರಾಮ್ ಆಲ್ಗೋರಿದಮ್ ಅಂತೂ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡನ. ಅಲ್ಲ, ನಮ್ ಸೈಡು ಸ್ವಾಮಿಗಳು ಅದಾರ, ಬಟ್ ಅವ್ರು ಯಾರು ಈ ತರ ಬರ್ಮುಡ ಹಾಕೊಂಡ್ ತಿರ್ಗಾಡಲ್ಲ. ಇನ್ಸ್ಟಾಗ್ರಾಮ್ ನಾಗ ಇವನ್ ತರ ರೀಲ್ಸ್ ಮಾಡಲ್ಲ, ಈ ತರ ಹುಡ್ರ ಜೊತೆಗೆ ಸೇರ್ಕೊಂಡು ರೋಡ್ ರ್ಯಾಲಿ ಮಾಡಲ್ಲ, ಕೊನೆಗೆ ಈ ತರ ಸರ್ಕಸ್ನು ಮಾಡಲ್ಲ. ನೋಡ್ರಿ, ಸ್ಕೂಲ್ ಅನ್ನೋದು ಜನರಿಗೆ ಎಜುಕೇಟ್ ಮಾಡೋ ಅಂತ ಒಂದ್ ಪ್ಲೇಸು. ಈ ತರದ್ ಮೂಢನಂಬಿಕೆಗಳನ್ನ ನಂಬೇಡ್ರಿ, ಸೆಲೆಬ್ರೇಟ್ ಮಾಡಬೇಡ್ರಿ ಅಂತ ಹೇಳ್ಕೊಡೋ ಅಂತ ಪ್ಲೇಸು. ಬಟ್ ಇದ ಸ್ಕೂಲಿನ ಫಂಕ್ಷನ್ ಗೆ ಅಣ್ಣನ ಗೆಸ್ಟ್ ಆಗು ಕರೀತಾರ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಸೊ ಅಣ್ಣನ ಹಿಸ್ಟ್ರಿ ಬಗ್ಗೆ ಹೇಳ್ಬೇಕಂದ್ರ, ಇವ್ರ ಅಪ್ಪಾಜಿ ಒಬ್ರು ಹನುಮಂತರಾಯ ಮುತ್ಯ ಅಂತ ಇದ್ರು. ಈ ಪ್ಲೇಸ್ ನಾಗ ಇವರು ಬಹಳ ಪವಾಡ್ಗಳನ್ನ ಮಾಡ್ತಿದ್ರು, ಮತ್ತೆ ಜನರ ಸಮಸ್ಯೆಗಳನ್ನ ಕೇಳಿ ಪರಿಹಾರಗಳನ್ನ ಹೇಳಿ ಸ್ವಲ್ಪ ರೆಸ್ಪೆಕ್ಟ್ ನ ಗಳಿಸಿದ್ರು. ಆಮೇಲೆ ಒಂದು ನಿಧಿ ವಿಚಾರಕ್ಕ ಇವ್ರನ್ನ ಕೊಲೆ ಮಾಡಿದ್ರು ಅಂತ ಇಲ್ಲಿನ ಜನರು ಹೇಳ್ತಾರ. ಸೊ ಇವ್ರಿಗೆ ಇದ್ದಂತ 4 ಮಕ್ಕಳಾಗ ಕೊನೆ ಮಗ ಅಂದ್ರೆ ಇವರೇ ಈ ಮಲ್ಲಿಕಾರ್ಜುನ್ ಮುತ್ಯ ಅವರು ಅಪ್ಪ ಮಾಡ್ತಿದ್ದಂತ ಕೆಲಸನ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆಬ್ವಿಯಸ್ಲಿ ನಿಮ್ಮೆಲ್ರಿಗೂ ಗೊತ್ತಿರಂಗ ಈ ಯಾದಗಿರಿ ಡಿಸ್ಟ್ರಿಕ್ಟ್ ನಾಗ ಇಡೀ ಕರ್ನಾಟಕದಾಗ ಬಹಳ ಕಮ್ಮಿ ಲಿಟ್ರಸಿ ರೇಟ್ ಐತಿ. ಅಂದ್ರ ಇಲ್ಲಿ ಜನರು ಕಮ್ಮಿ ಎಜುಕೇಟೆಡ್ ಆಗಿರೋದ್ರಿಂದ ಇಂಥವನ್ನೆಲ್ಲ ನಂಬದ್ ಜಾಸ್ತಿ. ಇದರಿಂದಾಗಿ ಅಣ್ಣ ಇಲ್ಲಿ ಬಹಳ ಫೇಮಸ್ ಆದ. ಆಮೇಲೆ ಈ ರೀಲ್ಸ್ ಗಳು ಮತ್ತೆ ರನ್ನಿಂಗ್ ರೇಸ್ ಗಳೆಲ್ಲ ಸ್ಟಾರ್ಟ್ ಆಗಿದ್ದು. ಸೊ ಇದೇ ತರ ಮೊನ್ನೆ ಒಂದು ಬರ್ತ್ಡೇ ಫಂಕ್ಷನ್ ನಾಗ ಈ ಹುಡುಗಿ ಜೊತೆಗೆ ಇವನು ಆಟ ಆಡಿರೋ ವಿಡಿಯೋ ವೈರಲ್ ಆತು. ಆಬ್ವಿಯಸ್ಲಿ ಇವನು ಕೆಟ್ಟ ಇಂಟೆನ್ಷನ್ ಇಂದ ಹುಡುಗಿನ ಮುದ್ದಾಡೋಣ ಅಂತ ನಾನು ಇಲ್ಲಿ ಹೇಳಕತ್ತಿಲ್ಲ, ಬಟ್ ಈ ವಿಡಿಯೋ ನೋಡಿದಂತ ಕೆಲವು ಜನರಿಗೆ ಈ ತರ ಅನಿಸ್ತು. ಸೊ ಇದರಿಂದಾಗೆ ಈ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಿರೋದು ಮತ್ತೆ ಈ ಕಾಂಟ್ರವರ್ಸಿ ಆಗಿರೋದು. ನಾನು ನನ್ನ ಇನ್ನೊಂದು ಚಾನಲ್ ಸಿವಿಕ್ ಸೆನ್ಸ್ ಬಗ್ಗೆ ಒಂದು ಡಾಕ್ಯುಮೆಂಟರಿನ ಮಾಡೀನಿ. ಅದ್ರ ಲಿಂಕ್ ನಾನು ಪಿನ್ಡ್ ಕಮೆಂಟ್, ಡಿಸ್ಕ್ರಿಪ್ಷನ್ ಮತ್ತೆ ಕಮ್ಯುನಿಟಿ ಪೋಸ್ಟ್ ನ ಹಾಕಿರ್ತೀನಿ, ಹೋಗಿ ನೋಡ್ರಿ. ಸೊ ಈ ಒಂದು ಮಲ್ಲಿಕಾರ್ಜುನ್ ಮುತ್ಯ ಇನ್ಸಿಡೆಂಟ್ ಬಗ್ಗೆ ನಿಮಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ. ಸೊ ಇವತ್ತಿಗೆ ಇಷ್ಟ. ಈ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ.